ಶ್ರೀಮತಿ ರೂಪಕಲಾ ಸೇರಿದವರು ನಮಸ್ಕಾರ ಹೇಳುತ್ತಾ ಇವತ್ತು ವಾರಿಕೊಪ್ಪ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿದ ಈ ಊರು ಬಂದು 30 ಮನೆ ಇದೆ. 30 ಮನೆಗಳಿದೆ ಈ ಊರಲ್ಲಿ 30 ಮನೆಗಳಿದ್ದು ಕೂಡ ಇದುವರೆಗೂ ಶಾಸಕರ ಒಂದು ಅಭಿವೃದ್ಧಿಯ ಒಂದು ಅಡಿ ಏನು ಹೆಜ್ಜೆ ಮುಂದೆ ಇಟ್ಟಿದ್ದಾರೋ ಅದರಲ್ಲಿ ಈ ಊರಿಗೇ 1 ಕೋಟಿ 1.5 ಕೋಟಿ ರೂಪಾಯಿ ಕೆಲಸ ಮಾಡಿದ್ದಾರೆ. ಇದನ್ನು ನಾವು ಪತ್ರಿಕಾ ಮಾಧ್ಯಮದವರು ಇರ್ಬೋದು, ವಿರೋಧಿಗಳು ನಮ್ಮ ವಿರೋಧ ಪಕ್ಷದವರು ಯಾರಾದರೂ ಕೂಡ ಅವ್ರ ಬಗ್ಗೆ ಏನಾದರೂ ಮಾತಾಡುವಾಗ ಇದೆಲ್ಲ ಆಲೋಚನೆ ಮಾಡಬೇಕು. ಅವರ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿ ಅವ್ರಿಗೆ ನಡಕ್ಕೆ ಬಂದಿದೆ. ಅದರಿಂದ ಅವರೆಲ್ಲ ಇವಾಗ ಬೇರೆ ಬೇರೆ ವಿಷಯಗಳು ಯಾವುದೋ ಒಂದು ಚಿಕ್ಕ ವಿಷಯಗಳೆಲ್ಲ ಮಾತಾಡಿ ಬೇರೆ ಬೇರೆ ಡೈವರ್ಟ್ ಮಾಡೋಕ್ಕೆ ನೋಡ್ತಾ ಇದ್ದಾರೆ. ಇದು ಸಾಧ್ಯವಿಲ್ಲ. ಅವರ ಒಂದು ನೇತೃತ್ವದಲ್ಲಿ 7 ವರ್ಷದಲ್ಲಿ ಈ ಕ್ಷೇತ್ರದಲ್ಲಿ ಅನೇಕ ಅಭಿವೃದ್ಧಿಗಳು, ಸರ್ವತೋಮುಖ ಅಭಿವೃದ್ಧಿಗೆ ಮಹಿಳೆಯರಿರ್ಬೋದು, ರೈತರ ಬಲವರ್ಧನೆಗಿರ್ಬೋದು, ಮಕ್ಕಳಿಗಿರ್ಬೋದು, ಶಾಲೆಗಳಿರ್ಬೋದು, ಅಂಗನವಾಡಿಗಳಿರ್ಬೋದು, ಚೆಕ್ ಡ್ಯಾಮ್ಗಳಿರ್ಬೋದು, ಮಾರ್ಕೆಟ್ ರೈತರಿಗೋಸ್ಕರ ಮಾರ್ಕೆಟ್ಗಳಿರ್ಬೋದು, ಮತ್ತು KGFನ ಇಂಡಸ್ಟ್ರಿಯಲ್ ಏರಿಯಾ ಕೂಡ ಇರ್ಬೋದು, ಮತ್ತು ವಸತಿ ರಹಿತರಿಗೆ ಮನೆಗಳು ಕೊಡೋದ್ರಲ್ಲಿ ಕೂಡ ಇರ್ಬೋದು. ಯಾವುದೇ ಇದರಲ್ಲಿ ಕೂಡ ಅವರ ಅಭಿವೃದ್ಧಿಯ ಹೆಜ್ಜೆಗಳನ್ನು ನೋಡಿ ಇವತ್ತು ನಡಕ್ಕೆ ಬಂದಿದೆ ಹೊರತು ಅವರ ಅಭಿವೃದ್ಧಿಯನ್ನು ದಾಟಿ ಮೀರಿ ಹೋಗೋಕ್ಕೆ ಯಾರ ಕೈಯಲ್ಲೂ ಇನ್ನು ಒಂದು 10-15 ವರ್ಷ ಆಗೋದಿಲ್ಲ ಅನ್ನೋ ಮಾತನ್ನು ನಾವು ಈ ಮೂಲಕ ತಿಳಿಸ್ತಾ, ಇಂಥ ಒಂದು ಚಿಕ್ಕ ಊರಿನಲ್ಲಿ 30 ಮನೆಗಳಿರ್ತಕ್ಕಂಥ ಗ್ರಾಮದಲ್ಲಿ ಒಂದು 12 ಲಕ್ಷ ರೂಪಾಯಿ ಫಿಲ್ಟ್ರು ಬೋರ್ಗಳು ಇವ್ರು ಹೇಳ್ದಂಗೆ ನಮ್ಮ ಈ ಕ್ಷೇತ್ರದ ಸದಸ್ಯರು ಆಗಿರ್ತಕ್ಕಂಥ ರವಿ ಗ್ಯಾರಂಟಿ ಪ್ರೋಗ್ರಾಮ್ ಸದಸ್ಯರು, ಅಂಬೇಡ್ಕರ್ ಭವನ, ಇಲ್ಲಿ ನಮ್ಮ KH ನಬ್ಜಿಯವರಿದ್ದವರು ಕೂಡ ಈ ಊರಿಗೆ ಬಂದಿದ್ದಾರೆ. ಅವರು ನಮ್ಮ KH ನಬ್ರ ಕುಟುಂಬದವರು ಏನಾದರೂ ಹುಡುಕಿದ್ರೆ ಕಟ್ಟ ಕಡೆಯ ಒಬ್ಬ ಬಡವರು ಜನರು ಎಲ್ಲಿರ್ತಾರೆ ಅಲ್ಲ ಕೂಡ ಅಭಿವೃದ್ಧಿ ಆಗಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಅವರ ದಾರಿಯಲ್ಲೇ ಇವರು ಕೂಡ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಆರೋಗ್ಯ ಐಶ್ವರ್ಯವನ್ನು ದೇವರು ಕೊಡಲಿ. ಮುಂದೆ ಇನ್ನೂ ಕೂಡ ಅನೇಕ ಅಭಿವೃದ್ಧಿ ಕಾರ್ಯಗಳು ಮಾಡೋಕ್ಕೆ ನಾವೆಲ್ಲರೂ ಕೂಡ ಸಹಕಾರ ಇರ್ತೀವಿ ಜೊತೆಯಲ್ಲಿ ಅಂತೇಳಿ ಈ ಮೂಲಕ ಇದನ್ನು ಅಭಿವೃದ್ಧಿ ಮಾಡೋದಕ್ಕೆ ಅವ್ರು ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಜೈ ಹಿಂದ್ ಜೈ ಕರ್ನಾಟಕ. ಕೀಲ್ಕಂಬ ಗ್ರಾಮದಲ್ಲಿ ಇವತ್ತು ಕುಡಿಯುವ ನೀರು ಘಟಕವನ್ನು ನಮ್ಮ ಶಾಸಕರು ಉದ್ಘಾಟನೆ ಮಾಡಿದ್ದಾರೆ. ತುಂಬ ದಿನಗಳ ಬೇಡಿಕೆ ಆಗಿತ್ತು ಇಲ್ಲಿ ಜನರ ಈ ಬೇಡಿಕೆಯನ್ನು ನಮ್ಮ ಶಾಸಕರು ಈಡೇರಿಸೋದಕ್ಕೆ ತಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಗ್ರಾಮ ಪಂಚಾಯಿತಿಯ ಮುಖಂಡರ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಬಯಸ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿ ಚಿಕ್ಕಂಬೆಯಲ್ಲಿ ವಾಟರ್ ಫಿಲ್ಟರ್ ಕಾರ್ಯಕ್ರಮ ಆಗಿದೆ. ಚಿಕ್ಕ ಗ್ರಾಮ ಇತ್ತು, ಕೆಲವರೆಲ್ಲ ಬಂದು ಈ ಚಿಕ್ಕ ಗ್ರಾಮ ಇರೋದ್ರಿಂದ ಜನಸಂಖ್ಯೆ ಕಮ್ಮಿ ಇರೋದ್ರಿಂದ ಇಲ್ಲಿ ಹಾಕೋಕ್ಕಾಗಲ್ಲ ಅಂತ ಹೇಳಿದರು. ಶಾಸಕರು ಅವ್ರಿಗೆ ಒತ್ತಾಯ ಮಾಡಿ ಎಷ್ಟೇ ಜನ ಇದ್ದರೂ ಕೂಡ ಅವ್ರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ನಮ್ಮ ಶಾಸಕರು ಮಾಡಿಕೊಟ್ಟಿದ್ದಾರೆ. ಈ ಎಲ್ಲರ ಪರವಾಗಿ ಧನ್ಯವಾದ ಹೇಳ್ತೀನಿ. ఇంకా ఒక జాగాలో కాకా ఉంటే ఆ ఊరిది ప్రపోజల్ ఇచ్చుకొని మాకు ఇప్పుడు సీఎం వాళ్ళు 50 కోట్ల అనుదానం ఇచ్చినారు. PWD రోడ్ అంటే డిస్టిక్ రోడ్లు వస్తాయి 25 కోట్లు, 12 కోట్లు విలేజ్ రోడ్లు వస్తాయి. మీ 2 పంచాయతీలకు చాలా ఇంపార్టెంట్ ప్రపోజల్ ఇవ్వండి ఆఫీస్లో. 2 పంచాయతీల ಮಾತಾಡ್ಕೊಂಡು ವಿಲೇಜ್ ಟು ವಿಲೇಜ್ ಕನೆಕ್ಷನ್ ಹಳ್ಳಿಗಳಿಂದ ಇನ್ನೊಂದು ಹಳ್ಳಿ ಅವಕ್ಕೆ ಯಾರೋ జాగాల ಯಾವ ఊర్లో ఇచ్చిపెట్టింటామో దావులు ఆ ఊరిని ఇంకా ఈ ఊరికి లాగా ఉండే అది ప్రపోజల్ కూర్చొని మాట్లాడుకునే ఇవ్వండి మీరందరూ కూడా. ఇంకా యాడెడ్ ఫిల్టర్లు కాలేదు, నెక్స్ట్ ಮಾಡಿದ್ದಾರೆ. ನಮ್ಮ ಗ್ರಾಮಸ್ಥರಿಗೆಲ್ಲ ತುಂಬ ಸಂತೋಷ ಆಗಿದೆ. ಅವ್ರ ಪರವಾಗಿ ನಾವೆಲ್ಲ ಧನ್ಯವಾದಗಳು ಹೇಳ್ತಾ ಇದ್ದೀವಿ. ಇನ್ನೂ ಬೇರೆ ಬೇರೆ ಕೆಲಸಗಳೆಲ್ಲ ಇದೆ, ಅವ್ರು ಮಾಡಿಕೊಡ್ತೀವಿ ಅಂತ ಇದು ಆಶೀರ್ವಾದ ನಮಗಿದೆ, ಮಾಡ್ತಾರೆ. ಅದಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀವಿ. ಮೇಡಮ್ ಇಲ್ಲಿ ಮೇಡಮ್ ಮೇಡಮ್ ಈ ಕಡೆ ಮೇಡಮ್ ಇಲ್ಲಿ ನೋಡಿ. ರೂಪಾ ಮೇಡಮ್ನವರು ಅಭಿವೃದ್ಧಿ ಕೆಲಸದಲ್ಲಿ ಯಾರು, ನಾನು ಸುಮಾರು ಒಂದು 10 MLA ನೋಡಿದ್ದೀನಿ, ಯಾರೂ ಇಂಥ ಕೆಲಸ ಮಾಡ್ತಾ ಇಲ್ಲ. ನಾನು ಹೇಳಿದ್ದ ಕೆಲಸ 6 ಬೋರು ಗಂಗಾ ಕಲ್ಯಾಣಿ ಬೋರ್ ಹಾಕ್ಸಿದ್ದೀನಿ, ಫಿಲ್ಟರ್ ವಾಟರ್ ಮಾಡಿದ್ದೀನಿ, ಈ ಊರಿಗೆ 80 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಹಾಕಿದ್ದೀನಿ, ಚಿನ್ನಾಗಿನಲ್ಲಿ 50 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆ ಮಾಡಿದ್ದೀನಿ. ಇಂಥ ಕೆಲಸ ಯಾವ MLA ಕೂಡ ನಾವು ನೋಡಿ ಇಲ್ಲ, ಮಾಡಿ ಇಲ್ಲ. ಧನ್ಯವಾದಗಳು ಹೇಳಿ ನಮಸ್ಕಾರ ಮಾಡ್ತೀನಿ. ಈಗಾಗಲೇ ಚಿಕ್ಕಂಬಳಿಯಲ್ಲಿ ಮೇಡಮ್ನವರು ಈ ಕಿರಿನೀರು ಘಟಕವನ್ನು ಉದ್ಘಾಟಿಸಿದ್ದಾರೆ. ಅದು ಸುಮಾರು 12 ಲಕ್ಷ ರೂಪಾಯಿ ಅನುದಾನದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ವಿಶೇಷ
ಅನುದಾನ ತಂದು ಅದನ್ನು ಮತ್ತು ಗಿಟೇಗೌಡನಲ್ಲಿ 3 ಊರಿಗೆ ಅಂತ ಹೇಳ್ತಾ ಇದ್ದಾರೆ ನಮ್ಮ ರೇವಣ್ಣವರು. ಚಿಕ್ಕ ಚಿಕ್ಕ ಗ್ರಾಮಗಳು ಆದರೂ ಅಭಿವೃದ್ಧಿ ಹೆಸರಲ್ಲಿ ಮೇಡಮ್ನವರು ಯಾರಿಗೂ ಕಮ್ಮಿ ಇಲ್ಲ ಅಂತ, ಅದಕ್ಕೆ 100ಕ್ಕೆ 100% ನಿಜ. ಅದು ನಾವು ಕೂಡ ಒಂದು 5-6 ಜನ ಶಾಸಕರು ನೋಡ್ಕೊಂಡು ಬಂದಿದ್ವಿ. ಆದರೆ ಬರೋ ಅನುದಾನ ಮಾತ್ರ ಬಳಸ್ತಾ ಇದ್ರು. ನಾವು ಅವ್ರ ಮೇಲೆ ಆರೋಪ ಆವಾಗ ಇತ್ತಲ್ಲ. ಈಗ ಮೇಡಮ್ನವರು ಬಹಳ ಮುತುವರ್ಜಿ ವಹಿಸಿ ವಾರಕ್ಕೆ 3 ದಿನ ಬೆಂಗಳೂರಲ್ಲಿ ಯಾವ ಸಚಿವರು ನೋಡಬೇಕು, ಎಲ್ಲೆಲ್ಲಿ ಅನುದಾನ ಇದೆ ಅಲ್ಲೇ ತಂದು ಇದನ್ನು ನಮ್ಮ ಸಮಾಜ ಕಲ್ಯಾಣ ಇಲಾಖೆಯಿಂದ ಪ್ರತಿ ಗ್ರಾಮಕ್ಕೂ 12 ಲಕ್ಷ ರೂಪಾಯಿ ಅನುದಾನದಲ್ಲಿ ಈ ಕಿರುನೀರು ಇದನ್ನು ಮಾಡಿದ್ದಾರೆ. ಈಗಾಗಲೇ ಇದು ಮಾಡಿದ್ದಾರೆ. ಬೇರೆ ಪಂಚಾಯತಿಗಳಲ್ಲಿ ಕೂಡ ಬೇರೆ ಬೇರೆ ದಿನಾಂಕ ಕೊಟ್ಟು ಅವು ಕೂಡ ಉದ್ಘಾಟನೆ ಮಾಡುವ ಕಾರ್ಯಕ್ರಮ ಕೂಡ ಶಾಸಕರಲ್ಲಿ ಇದೆ. ಅದರೊಂದಿಗೆ ಇಲ್ಲೇ ಐಮಾಸ್ ಲೈಟ್ ಆಗಿದೆ. ಮತ್ತು ಅಂಬೇಡ್ಕರ್ ಭವನ ಕೂಡ ಮಾಡಿದ್ದಾರೆ. ಅದರ ಜೊತೆಗೆ ನಮ್ಮ ರಾಧಾಕೃಷ್ಣ ರೆಡ್ಡಿ ನೇತೃತ್ವದಲ್ಲಿ ಗ್ಯಾರಂಟಿ ಕಮಿಟಿಯನ್ನು ಮಾಡಿ ಅದಕ್ಕೆ ಒಂದು ಆಫೀಸ್ ಕೂಡ ಕೊಟ್ಟಿದ್ದಾರೆ. ಅಲ್ಲಿ ಅವರು ತಾಲೂಕು ಆಫೀಸಲ್ಲಿ ಇರ್ತಾರೆ. ಈ ಗ್ಯಾರಂಟಿ 5 ಗ್ಯಾರಂಟಿ ಪ್ರೋಗ್ರಾಮ್ಗಳೇನು ಕಷ್ಟಗಳಿದ್ದರೆ ಅವರಲ್ಲಿ ಅಲ್ಲಿ ಇದು ಮಾಡಿದರೆ ಅಲ್ಲೇ ಇರ್ತಾರೆ. ತಾಲೂಕು ಆಫೀಸ್ಗೆ ಹೋಗಿ ಎಲ್ಲ ಇದು ಮಾಡೋ ಕೆಲಸ ಕೂಡ ಅವರು ಕೂಡ ಆಸಕ್ತಿಯಿಂದ ಮಾಡ್ತಾಯಿದ್ದಾರೆ. ನಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಶಾಸಕರ ಜೊತೆಯಲ್ಲಿ ಕೈ ಜೋಡಿಸಿ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಕೆಲಸಗಳಿಗೆ ನಾವೆಲ್ಲರೂ ಅವರ ಬೆನ್ನೆಲುಬಾಗಿ ನಿಂತ್ಕೊಳ್ಬೇಕು ಅಂತ ನಾನು ಸಾರ್ವಜನಿಕರಲ್ಲಿ ಕೋರ್ತಾ ಇದ್ದೀನಿ. ಏನಪ್ಪ ಸ್ವಲ್ಪ ಹಿಂದಕ್ಕೆ ಬನ್ನಿ. ಹಿಂಗೆ ಶಿವ ಉಂಡಾರಪ್ಪ ಶಿವ தரம் என்றும் நிரந்தரம், தரம் என்றும் நிரந்தரம், தரம் என்றும் நிரந்தரம். வாங்க.